ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಇವತ್ತೊಂದು ಹೆಲ್ದಿ ರೆಸಿಪಿನ ತೋರಿಸ್ತಿದ್ದೀನಿ. ರಾಜ್ಮಾ ಮತ್ತು ಬಟರ್ನಟ್ ಸ್ಕ್ವಾಷ್ನ ಯೂಸ್ ಮಾಡಿಕೊಂಡು ಒಂದು ಸ್ಯಾಲೆಡ್ ರೆಸಿಪಿ ಇದು. ಮೊದಲನೇದಾಗಿ ರಾಜ್ಮಾನ ನಾವು 5-6 ಗಂಟೆಗಳ ಕಾಲ ನೆನೆಸಿ ಇಟ್ಕೊಬೇಕು. ಅದಾದಮೇಲೆ ಕುಕ್ಕರಲ್ಲಿ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 3-4 ವಿಷಲು ಬರಬೇಕಾಗತ್ತೆ. ಎಲ್ರಿಗೂ ಗೊತ್ತಿದ್ದಂಗೆ ರಾಜ್ಮಾ ಒಂದು ಪ್ರೋಟೀನ್ ರಿಚ್ ಫುಡ್ಡು. ಸೊ ನಾವು ನಮ್ಮ ಡೈಲಿ ನೀಡ್ಸಲ್ಲಿ ನಮಗೆ ಪಲ್ಸಸ್ ತುಂಬಾ ಇಂಪಾರ್ಟೆಂಟು. ನಾನಿಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡಿ ರಾಜ್ಮಾನ ಬೇಯಕ್ಕೆ ಇಡ್ತಾಯಿದ್ದೀನಿ. ಇನ್ನೂ ಒಂದು ಕಡೆ ಬಟರ್ನಟ್ ಸ್ಕ್ವಾಷ್ನ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಅಂತ ಎತ್ಕೊಂಡಿದ್ದೀನಿ. ಸೊ ಫಸ್ಟು ಬಟರ್ನಟ್ ಸ್ಕ್ವಾಷ್ದು ಸ್ಕಿನ್ ಏನಿದೆ ಎಲ್ಲ ಪೀಲ್ ಆಫ್ ನೀಟಾಗಿ ಮಾಡ್ಕೊಬೇಕು. ಬಟರ್ನಟ್ ಸ್ಕ್ವಾಷಲ್ಲಿ ನಮಗೆ ತುಂಬಾ ಒಳ್ಳೆ ನ್ಯೂಟ್ರಿಯೆಂಟ್ ಸಿಗುತ್ತೆ. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ಹಾಗೆ ಬೀಟಾ ಕೆರಾಟಿನ್, ಮ್ಯಾಗ್ನೀಷಿಯಮ್, ಫೋಲೇಟ್, ಹೀಗೆ ತುಂಬಾ ಒಳ್ಳೊಳ್ಳೆ ನ್ಯೂಟ್ರಿಯೆಂಟ್ಸ್ ಇದೆ. ಇದು ಪ್ರೆಗ್ನೆಂಟ್ ವುಮೆನ್ಸ್ಗೆ ಆಗಿರ್ಬೋದು ಮತ್ತು ಬೇಬೀಸ್ಗೆ ಎಲ್ಲ ನಾರ್ಮಲ್ ಪೀಪಲ್ಗೆ ಒಂದು ಒಳ್ಳೆ ನ್ಯೂಟ್ರಿಯೆಂಟ್ಸ್ನ ಕೊಡುತ್ತೆ. ನಾವು ಅಟ್ಲೀಸ್ಟು ವಾರದಲ್ಲಿ ಒಂದ್ಸಲಿನಾದರೂ ಬಟರ್ನಟ್ ಸ್ಕ್ವಾಷ್ನ ತಿಂದರೆ ಒಳ್ಳೆಯದು. ನೋಡ್ಬೋದು, ಈಗ ಬಟರ್ನಟ್ ಸ್ಕ್ವಾಷ್ನ ನಾನು ಹೇಗೆ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು 1/2 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ಸನ್ಫ್ಲವರ್ ಎಣ್ಣೆ ನಾನು ಯೂಸ್ ಮಾಡ್ತಿರೋದು. ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಇನ್ನೊಂದು ಕಡೆ ನಾನು ನೀರನ್ನ ಮುಂಚೆನೇ ಬಿಸಿಗಾಗಿ ಇಟ್ಕೊಂಡಿದ್ದೆ. ಸೊ ಬಟರ್ನಟ್ ಸ್ಕ್ವಾಷ್ನ ಸ್ಟೀಮ್ ಆಗೋದಕ್ಕೆ ಅಂತ ಹಾಕ್ತಿದ್ದೀನಿ. ನೀಟಾಗಿ ಇದನ್ನು ಈವನ್ನಾಗಿ ಸ್ಪ್ರೆಡ್ ಮಾಡಿದ್ರೆ ಎಲ್ಲ ನೀಟಾಗಿ ಬೆಂದಿರುತ್ತೆ. ಇವಾಗ ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಅಟ್ಲೀಸ್ಟ್ ನಾವು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಒಂದು 90% ಬೆಂದರೆ ಇದು ನಮಗೆ ಸ್ಯಾಲೆಡ್ಗೆ ರೆಡಿ ಆಗುತ್ತೆ. ಈಗ 10 ನಿಮಿಷ ಆಗಿದೆ. ನಾನು ಲಿಡ್ ಓಪನ್ ಮಾಡಿ ಚೆಕ್ ಮಾಡ್ತಿದ್ದೀನಿ. ಫೋರ್ಕ್ ಸಹಾಯದಿಂದ ಒಂದು ಕ್ಯೂಬ್ನ ಚೆಕ್ ಮಾಡಿದ್ರೆ ಸಾಕು. ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನಾವು ಸ್ಯಾಲೆಡ್ ಡ್ರೆಸ್ಸಿಂಗ್ ರೆಡಿ ಮಾಡ್ಕೊಳ್ಳೋಣ. ನಾನು ಮುಂಚೆನೇ ಒಂದು 5 ಗೋಡಂಬಿ, 4 ಬಾದಾಮಿ, ಒಂದು 1/2 ಟೀ ಸ್ಪೂನಷ್ಟು ಮೆಂತ್ಯನ ನೆನೆ ಹಾಕಿಟ್ಕೊಂಡಿದ್ದೆ. ಒಂದು 2 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಈ ಬಾದಾಮಿನ ಸಿಪ್ಪೆ ತೆಗ್ದು ಹಾಕ್ಕೊತಾ ಇದ್ದೀನಿ. ನಾವು ಆಲಿವ್ ಆಯಿಲ್ ಹಾಕಬೇಕು ಅಂತ ಏನೂ ಇಲ್ಲ. ಇದು ಆಲಿವ್ ಆಯಿಲ್ ಹಾಕಿಲ್ಲ ಅಂದ್ರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 2 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಕೊಕೊನಟ್ ಮಿಲ್ಕ್ ಇರೋರು ಡೈರೆಕ್ಟ್ ಕೊಕೊನಟ್ ಮಿಲ್ಕನ್ನು ಹಾಕ್ಕೊಬೋದು. ಮತ್ತು ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬಂದರೆ ನಮ್ಮ ಸ್ಯಾಲೆಡ್ ಡ್ರೆಸ್ಸಿಂಗ್ ರೆಡಿ ಆಗುತ್ತೆ. ಇವಾಗ ನಾನು ಒಂದು ಬೌಲ್ಗೆ ಸ್ಟೀಮ್ ಆಗಿರುವಂತಹ ಬಟರ್ನಟ್ ಸ್ಕ್ವಾಷ್ನ ಹಾಕ್ಕೊತಾ ಇದ್ದೀನಿ. ಡಯಟ್ ಮಾಡೋರಿಗಂತೂ ಇದು ಒಳ್ಳೆ ರೆಸಿಪಿ. ಈಗ ನೆಕ್ಸ್ಟು ನಾನು ರಾಜ್ಮಾನ ಮುಂಚೆನೇ ಇದನ್ನು ಬೇಯಿಸಿಟ್ಕೊಂಡಿರೋ ಅಂಥ ರಾಜ್ಮಾನ ಹಾಕ್ತಿದ್ದೀನಿ. ಇಲ್ಲಿ ನಾನು ಇಬ್ರಿಗೆ ಆಗೋಷ್ಟು ಕ್ವಾಂಟಿಟಿನ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಮಾಡ್ಕೋಬೋದು. ಇದಕ್ಕೆ ನಾನು ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದನ್ನೇ ಸ್ಯಾಲೆಡ್ಸಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ. ನೀವು ಈಗಲೇ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ತಿನ್ನಬೇಕಾದ್ರೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಇಷ್ಟ ಇಲ್ಲದಿರೋರು ಇನ್ನೊಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಏನು ರುಬ್ಬಿಟ್ಕೊಂಡ್ವಲ್ಲ ಸ್ಯಾಲೆಡ್ ಡ್ರೆಸ್ಸಿಂಗು, ಸೊ ಇದೇ ನಮಗೊಂದು ಮ್ಯಾಜಿಕ್ ಇಂಗ್ರೀಡಿಯೆಂಟು. ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಸ್ಯಾಲೆಡ್ ರೆಸಿಪಿಗೆ. ಇದೆಲ್ಲ ನೀಟಾಗಿ ಪೋರ್ ಮಾಡಿಕೊಂಡು ನಾವು ಒಂದು ಸ್ವಲ್ಪ ದಾಳಿಂಬೆ ಕಾಳುಗಳನ್ನ ಹಾಕ್ಕೊತಾ ಇದ್ದೀನಿ ಇದ್ರ ಮೇಲೆ. ದಾಳಿಂಬೆ ಕಾಳು ಬೇಕಾದರೆ ನಿಮ್ಮಿಷ್ಟ, ಎಷ್ಟಾದರೂ ಹಾಕ್ಕೊಬೋದು ನೀವು. ನನಗೆ ಜಾಸ್ತಿ ಇಷ್ಟ ಆಗಲ್ಲ ಅಂತ ಕಮ್ಮಿ ಹಾಕ್ಕೊಂಡಿದ್ದೀನಿ ಇಲ್ಲಿ. ಇದಾದಮೇಲೆ ಸ್ವಲ್ಪ ರೋಸ್ಟೆಡ್ ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಹೆಲ್ದಿ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈ ಸ್ಯಾಲೆಡ್ನ ಒಂದು ಸಲ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡೋಣ.
ಈ ಬಿಳಿ ಎಳ್ಳನ್ನು ನಾನು ಮುಂಚೆನೇ ಹುರಿದು ಎತ್ತಿಟ್ಕೊಂಡಿದ್ದೆ. ಇದು 1 ಸ್ಪೂನ್ ಹಾಕ್ಕೊಳ್ಳೋಣ. ಮತ್ತು ಒಂದು ಅರ್ಧದಷ್ಟು ನಿಂಬೆಹಣ್ಣು ರಸ ಹಾಕ್ಕೋಬೇಕಾಗತ್ತೆ. ನಾನು ಈ ಥರ ಕ್ಯೂಬ್ ಮಾಡಿ ಇಟ್ಕೊಂಡಿದ್ದೆ ನಿಂಬೆಹಣ್ಣು ರಸನ. ಸೊ ನಾನು ಅದನ್ನೇ ಸೇರಿಸ್ಕೊತಾ ಇದ್ದೀನಿ. ಸೊ ಎಳ್ಳು ಮುಂಚೆನೇ ಹಾಕ್ಕೊಂಬಿಟ್ರೆ ನಮಗೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ನಾನು ಲಾಸ್ಟಲ್ಲಿ ಸೇರಿಸ್ಕೊಂಡಿದ್ದೀನಿ. ತುಂಬಾ ಆರೋಗ್ಯವಾಗಿರುವಂತಹ ರುಚಿಯಾಗಿರುವಂತಹ ನಮ್ಮ ಸ್ಯಾಲೆಡ್ ರೆಡಿ ಆಯಿತು. ಈಗ ಟೇಸ್ಟ್ ಮಾಡಲಿಕ್ಕೆ ಅಂತ ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಫಾಲೋ ಫಾರ್ ಮೋರ್ ರೆಸಿಪೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.